ಹಾಯ್ 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 ಹಾಯ್, ನಾನು ಚಾಕ್ಲೇಟ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹ್ಯೂಮನ್ ಎಮೋಷನ್ಸ್ಗೆ ಅನ್ಅಫಿಷಿಯಲ್ ಮೆಡಿಸಿನ್ ನಾನು. ಕರೆಕ್ಟ್ ಹಾಗೆ ಹೇಳಿದ್ದೀನಿ. ಯಾಕೆ ಅಂತೀರಾ? ಹ್ಯಾಪಿಯಾಗಿದ್ರು ಸೆಲೆಬ್ರೇಟ್ ಮಾಡೋಕ್ಕೆ ನನ್ನನ್ನೇ ತಿಂತಾರೆ, ಬೇಜಾರ ಇದ್ದಾಗೂ ಸರಿ ಹೋಗಕ್ಕೆ ನನ್ನನ್ನೇ ತಿಂತಾರೆ, ಕೋಪ ಬಂದ್ರು ಸ್ಟ್ರೆಸ್ ಇದ್ರು ಕಡಿಮೆ ಆಗಕ್ಕೆ ಕೂಡ ಮತ್ತೆ ನನ್ನನ್ನೇ ತಿಂತಾರೆ. ಹಾಗಾದ್ರೆ ನಾನು ಅನ್ಅಫಿಷಿಯಲ್ ಮೆಡಿಸಿನ್ ತಾನೇ? ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನನಗೊಂದು ಡೌಟ್ ಈಗಲೂ ಅರ್ಥ ಆಗಲ್ಲ, ಈ ಮನುಷ್ಯರಿಗೆ ಎಮೋಷನ್ಸ್ ಹ್ಯಾಂಡಲ್ ಮಾಡೋದು ಕಷ್ಟನಾ ಇಲ್ಲ ಚಾಕ್ಲೇಟ್ ಮೇಲೆ ಓವರ್ ಕಾನ್ಫಿಡೆನ್ಸಾ? ಬ್ರೇಕಪ್ಸ್, ಲೇಟ್ ನೈಟ್ ಕಾಲ್ಸ್, ಸೈಲೆಂಟ್ ಇಯರ್ಸ್, ರ್ಯಾಂಡಮ್ ಫೈಟ್ಸ್, ಸಂಹೌ ಎಲ್ಲ ಸಿಚುವೇಶನಲ್ಲೂ ನಾನಿರ್ತೀನಿ. ಇವತ್ತು ಕೂಡ ಸೇಮ್. ಡಿಫ್ರೆನ್ಸ್ ಏನು ಅಂದ್ರೆ ಸ್ವೀಟ್ನೆಸ್ಗಿನ್ನ ಈಗೋ ಸ್ವಲ್ಪ ಜಾಸ್ತಿ. ಮ್ಯಾಟ್ರ್ ಏನು ಅಂದ್ರೆ ಇವತ್ತು ನಾನು ಗೆಲ್ಲಿದ್ದೀನೋ ಗೊತ್ತಾ? ಇದು ಈ ಹುಡುಗಿ ಹ್ಯಾಂಡ್ ಬ್ಯಾಗ್ ನಲ್ಲಿ. ಯೂಶಲಿ ಲವರ್ಸ್ ಬೈಕ್ ರೈಡ್ಸ್ ಅಂದ್ರೆ ಮ್ಯೂಸಿಕ್, ರ್ಯಾಂಡಮ್ ಜೋಕ್ಸ್ ಇರುತ್ತೆ. ಆದ್ರೆ ಇವತ್ತು ಇವರಿಬ್ಬರ ಮಧ್ಯೆ ಸೈಲೆನ್ಸೇ ಜಾಸ್ತಿ ಮಾತಾಡುತ್ತೆ. ವೇಟ್ 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 ವೇಟ್, ಇವ್ರು ಯಾರೋ ಗೊತ್ತಿಲ್ಲಲ್ವಾ? ಇವಳು ಸತ್ಯ, ನಮ್ ಹೀರೋಯಿನ್. ಇನ್ನು ಇವರು ನಮ್ ಹೀರೋ ಅರ್ಜುನ್. ಇವರಿಬ್ಬರ ಸ್ಟೋರಿ ಏನೋ ನೋಡೋಣವಾ? ಅರ್ಜುನ್, ಗಾಡಿ ನಿಲ್ಸು. ಏನಕ್ಕೆ ನಿಲ್ಸು ಅಂದ್ಮೇಲೆ ನಿಲ್ಸು. ಸತ್ಯ ಸತ್ಯ ಸತ್ಯ, ನನಗೆ ಕೋಪ ಬರೋ ಥರ ಮಾಡಬೇಡ. ಕೋಪನಾ? ಕೋಪ ಬಂದ್ರೆ ಏನ್ ಮಾಡ್ತೀಯಾ? ಹೊಡಿತೀಯಾ? ಬಂದು ಗಾಡಿ ಹತ್ತು ಮೊದಲು. ಯಾ, ನಮ್ಮ ಎಂಟ್ರಿ ಬಂತು. ಟ್ರಿಬಲ್ ನಲ್ಲಿ ಎಂಟಿಆರ್ ಆನಿಮಲ್ಸ್ ಜೊತೆ ಎಂಟ್ರಿ ಕೊಟ್ಟಂಗೆ ಇಮ್ಯಾಜಿನ್ ಮಾಡ್ಕೊಂಡು. ಬಟ್ ಯಾ, ಇದು ಕೂಡ ಸಿಂಪಲ್ ಆಗಿದ್ರು ಚೆನ್ನಾಗಿದೆ. ತಿನ್ನಕ್ಕ, ತಿನ್ನು ತಿನ್ನು. ಏನು ಸತ್ಯ, ಏನಕ್ಕೆ ಚಿಕ್ಕ ಮಕ್ಳ ಥರ ಅಭಿನಯ ಮಾಡ್ತಾ ಇದೀಯಾ? ನಿಂಗೆ ಮೈಂಡ್ ಕೆಲಸ ಮಾಡ್ತಾ ಇಲ್ವಾ? ರೋಡ್ ಮಧ್ಯದಲ್ಲಿ ನಿಲ್ಲಿಸಿ ಏನಿದೆಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ. ಹೋಗೋಣ ಬಾ. ನನ್ಗೊಂಚೂರು ಮೈಂಡ್ ಕೆಲಸ ಮಾಡ್ತಾ ಇಲ್ಲ ಅರ್ಜುನ್. ಯಾಕೆ ಗೊತ್ತಾ? ನಿನ್ನಿಂದಲೇ. ನನ್ನಿಂದಲ? ಹೌದು. ಓ, ಇವಾಗ ನಾನು ಬ್ಲೇಮ್ ಮಾಡ್ತಾ ಇದೀಯಾ? ಓಕೆ, ಅರ್ಥ ಆಯ್ತು ಬಿಡು. ಬ್ಲೇಮಾ? ಇರೋ ವಿಷಯನೇ ತಾನೇ ನಾನು ಹೇಳಿದ್ದು. ಸತ್ಯ, ನಂಗೆ ನಿನ್ನ ಬರ್ತ್ಡೇ ದಿವಸ ಆರ್ಗ್ಯೂ ಮಾಡ್ಬೇಕಂತಿಲ್ಲ. ಇದನ್ನ ಇಲ್ಲೇ ಬಿಡು, ಹೋಗೋಣ ನಡಿ ಬಾ. ನಾನು ಅದೇ ಹೇಳ್ತಾ ಇದ್ದೀನಿ ಅರ್ಜುನ್. ಇವತ್ತಾದ್ರೂ ನಿನ್ ನನ್ ಜೊತೆ ಹ್ಯಾಪಿ ಆಗಿರ್ಬೇಕು ಅನ್ಕೋತಾ ಇಲ್ಲ. ಅಂದ್ರೆ ನಿನ್ ಕೊಲಿಗ್ ನಿನ್ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ನೋಡ್ತಾ ಇರ್ಬೇಕಾ? ಹಾಗಂತ ರಕ್ತ ಬರೋ ತರ ಹೊಡಿತೀಯಾ? ಆದ್ರೂ ಹಿ ಇಸ್ ನಾಟ್ ಮೈ ಕೊಲಿಗ್, ಹಿ ಇಸ್ ಮೈ ಮ್ಯಾನೇಜರ್. ಆದ್ರೆ ಅವನ ಈ ತರ ನಿನ್ ಟಚ್ ಮಾಡ್ತಾ ಇದ್ರೆ ನಾನು ಸುಮ್ಮನೆ ನೋಡ್ತಾ ಇರ್ಬೇಕಾ? ನಾನು ಹ್ಯಾಂಡಲ್ ಮಾಡ್ಕೊತೀನಿ ಅರ್ಜುನ್. ಅದು ಹಾಗೆಲ್ಲ ಹ್ಯಾಂಡಲ್ ಮಾಡೋ ಸಿಚುವೇಶನ್ ಅಲ್ಲ ಸತ್ಯ. ಸೊ ಜಗಳ ಆಡೋದು ಕರೆಕ್ಟಾ? ಅವಾಗ ನಂಗೆ ತುಂಬಾ ಕೋಪ ಬಂತು. ನಿನ್ ಕೋಪಕ್ಕೆ ಅಲ್ಲಿರೋರು ಸಫರ್ ಆಗ್ಬೇಕಾ? ಮತ್ತೆ ಅವ್ನು ಆ ಥರ ಬಿಹೇವ್ ಮಾಡ್ಬೋದಾ? ನಿನ್ನನ್ನು ಒಂದ್ಸಳಿನಾದ್ರೂ ಕೇಳ್ದ ನಿಂಗ್ ಓಕೆನಾ ಅಂತ? ನಿಂಗೆ ಹರ್ಟ್ ಆಯ್ತೇನೋ ಅಂತ ಅನಿಸ್ತು. ನಾನು ಅವನಿಂದ ಹರ್ಟ್ ಆಗ್ಲಿಲ್ಲ ಅರ್ಜುನ್. ನೀನ್ ನನ್ನ ವೀಕ್ ಆಗಿ ಟ್ರೀಟ್ ಮಾಡ್ದಿಕ್ಕೆ ಹರ್ಟ್ ಆದೆ. ವೀಕಾ? ನೀನ್ ಪ್ರೊಟೆಕ್ಟ್ ಮಾಡ್ಬೇಕು ಅನ್ಕೊಂಡೆ, ಅದ್ ನನ್ ತಪ್ಪ? ಲವ್ ಅಂದ್ರೆ ಬರೀ ಪ್ರೊಟೆಕ್ಟ್ ಮಾಡೋದೇ ಅಲ್ಲ, ಕೆಲವು ಸಲ ಟ್ರಸ್ಟ್ ಮಾಡ್ಬೇಕು ಅರ್ಜುನ್. ಅಲ್ಲಿ ಪಾರ್ಟಿಲಿ ಎಲ್ರು ನಿನ್ ಕೋಪದ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ತಪ್ಪು ನಂದೆ? ನಾನು ಹಾಗ ಅನ್ಲಿಲ್ಲ. ಹೇಳು ಸತ್ಯ, ಪರವಾಗಿಲ್ಲ. ತಪ್ಪು ನಂದೆ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅಲ್ವಾ? ಅರ್ಜುನ್, ನೀನ್ ಫ್ರಸ್ಟ್ರೇಷನ್ ಅಲ್ಲಿದ್ದೀಯಾ. ನಿಂಗ್ ಜಾಬ್ ಇಲ್ದೇ ಇರೋದು, ಪ್ರೆಷರ್, ಇದೆಲ್ಲ ತಗೊಂಡು ಅವ್ರ ಮುಂದೆ ತೋರಿಸ್ದಂಗಿದೆ. ಹೇ ಹೇ ಹೇ, ಏನಿದು ಫೈಟ್ ಸ್ವಲ್ಪ ಪರ್ಸನಲ್ ಆಗ್ತಿದೆ. ಅದನ್ನ ಹೇಳು ಮೊದಲು. ಇಶ್ಯೂ ಅವನಲ್ಲ ನಾನು ಅಂತ. ನನಗೆ ಜಾಬ್ ಇಲ್ಲದೆ ಇರೋದು. ನನ್ನ ಉದ್ದೇಶ ಅದಲ್ಲ ಅರ್ಜುನ್. ನಂಗೆ ಅರ್ಥ ಆಯ್ತು ಸತ್ಯ. ನಾನು ಆ ಇಂಟೆನ್ಷನ್ ಇಂದ ಹೇಳಿಲ್ಲ ಅರ್ಜುನ್.
ಆದರೆ ಅದು ನಿಜಾನೇ ತಾನೇ? ನನಗೆ ಜಾಬ್ ಇಲ್ಲ, ಸುಮ್ಮನೆ ಸಿಟ್ ಮಾಡ್ಕೊತೀನಿ, ನಿನ್ನ ಮೇಲೆ ತೋರಿಸ್ತಾ ಇರೋ ಕೇರಿಂಗ್ ಸಹ ನಿಂಗೆ ಇಷ್ಟ ಆಗ್ತಾ ಇಲ್ಲ ಸತ್ಯ. ಏನಕ್ಕೆ? ಯಾಕಂದ್ರೆ ನಂಗೆ ಜಾಬ್ ಇಲ್ಲ, ಅದು ನಿಂಗೆ ಹಿಡಿಸ್ತಿಲ್ಲ. ಅರ್ಜುನ್, ನಿನ್ ಕೋಪದಲ್ಲಿ ಏನ್ ಮಾತಾಡ್ತೀಯಾ ಅಂತ ನಿನ್ಗೆ ಗೊತ್ತಿಲ್ಲ. ಅಂಡ್ ಐ ನ್ಯೂ ಇಟ್. ಅರ್ಜುನ್, ವಾರದಲ್ಲಿ 4-5 ದಿವಸ ಜಗಳಕ್ಕೆ ಸರಿ ಹೋಗ್ತಾ ಇದೆ. ಉಳಿದ 2-3 ದಿನ ಯಾರು ಮೊದಲು ಮಾತಾಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ನಮ್ ಲೈಫ್ ಇದಲ್ಲ ಅರ್ಜುನ್. ನಾವು ಮುಂಚೆ ತರ ಇರಕ್ಕಾಗಲ್ವಾ ಅರ್ಜುನ್? ನೀನ್ ಯಾವಾಗ್ಲೂ ಹೇಳೋ ಜೋಕ್ಸ್, ಚಿಕ್ಕ ಸರ್ಪ್ರೈಸಸ್, ಅದೇ ಸಾಕು ಅರ್ಜುನ್. ನೀನ್ ಲಾಸ್ಟ್ ಒಂದು ಒಳ್ಳೆ ಜೋಕ್ ಯಾವಾಗ ಹೇಳಿದ್ದೆ ನೆನಪಿದ್ಯಾ? ಇಷ್ಟಕ್ಕೆ ಮುಂಚೆ ಸಿಚುವೇಶನ್ಸ್, ಇವಾಗಿರೋ ಸಿಚುವೇಶನ್ ಬೇರೆ ಸತ್ಯ. ಲೈಫ್ ಓಡ್ತಾ ಇದೆ, ಏನು ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಭಯ. ಆ ಭಯ ಎಲ್ಲಿ ನಿಜ ಆಗುತ್ತೋ ಅಂತ ಬಾಧೆ. ಅದೆಷ್ಟು ನರಕ ಗೊತ್ತಾ? ಇಷ್ಟಕ್ಕೆ ಮುಂಚೆ ಪಾರ್ಟಿಲಿ ನಾನೇನು ಹೀರೋ ಅನ್ಕೊಂಡು ಅವನು ಹೊಡಿಲಿಲ್ಲ ಗೊತ್ತಾ? ನೀನು ಅದನ್ನು ಹ್ಯಾಂಡಲ್ ಮಾಡ್ತೀಯ ಅಂತ ನನಗೆ ಗೊತ್ತು. ಆ ಮೂಮೆಂಟ್ನಲ್ಲೂ ನಾನು ನಿನ್ನ ವೀಕಾಗಿ ನೋಡಲಿಲ್ಲ ಗೊತ್ತಾ? ಇದಂತೂ ನಿಜ. ನಾನೇ ನಿಂಗೆ ಸಾರಿ ಹೇಳಬೇಕು ಅರ್ಜುನ್. ನಮ್ ಪ್ರತಿ ಆರ್ಗ್ಯುಮೆಂಟ್ನಲ್ಲಿ ಸಂಹವ್ ನಿನ್ ಜಾಬ್ ಇಲ್ಲ ಅಂತಾನೆ ಹೇಳ್ತಾ ಇರ್ತೀನಿ. ನೀನ್ ಎಷ್ಟು ಫೀಲ್ ಆಗ್ತಾ ಇದೀಯಾ ಅಂತ ನಂಗೆ ಅರ್ಥ ಆಗತ್ತೆ. ಐ ಆಮ್ ರಿಯಲಿ ಸಾರಿ ಅರ್ಜುನ್. ನೋಡ್ತಾ ಇರೋ, ಯಾವತ್ತೋ ಒಂದಿನ ನಿಂಗ್ ಜಾಬ್ ಬಂದೇ ಬರುತ್ತೆ. ಆ ನಂಬಿಕೆ ನಂಗಿದೆ. ಇನ್ ಹೋಗಣ್ವಾ? ಏಯ್, ಏನು? ಹ್ಯಾಪಿ ಬರ್ಡೇ ಸತ್ಯ. ನೀನು ಗಿಫ್ಟ್ ತಗೊಂಡ್ಬಂದಿದ್ಯಾ? ಇದನ್ನ ಅಲ್ಲೇ ಕೊಡೋಣ ಅನ್ಕೊಂಡೆ, ಅಷ್ಟರಲ್ಲೇ ಆ ಥರ ಆಗೋಯ್ತು. ಓಪನ್ ಮಾಡ್ಬೋದಾ? ಮಾಡು. ಲೆಟರ್? ನೀನ್ ಲೆಟರ್ ಬರ್ತಿದ್ಯಾ? ನೈಸ್. ಹಾಯ್ ಸತ್ಯ, ನಿನಗೆ ಗಿಫ್ಟ್ ಓಪನ್ ಮಾಡೋಕ್ಕೂ ಮುಂಚೆನೆ ನಾವಿಬ್ಬರು ಜಗಳ ಆಡಿರ್ತೀವಿ ಅಂತ ನನ್ನ ಬೆಟ್. ಮತ್ತೆ ನಾವು ಒಂದಾಗ್ತೀವಿ ಅಂತ ನನಗೆ ಗೊತ್ತು. ನೀ ನನ್ನ ಕೋಪನ ಕಂಟ್ರೋಲ್ ಮಾಡ್ತಾ ನನ್ನ ಜೊತೆ ಆರ್ಗ್ಯೂ ಮಾಡೋದೇ ನಮ್ಮ ಲೈಫ್ ಆಗೋಗಿದೆ. ನಂಗೆ ಯಾವಾಗಲೂ ಒಳ್ಳೆ ಫೀಲ್ನಿಂದ ಐ ಲವ್ ಯು ಹೇಳ್ತಾ ಒಂದು ಹಂಗೆ ಕೊಡ್ತಾ ಇದ್ದೆ, ಜ್ಞಾಪಕ ಇದೆಯಾ? ಇವಾಗ ಅದಕ್ಕಿಂತಲೂ ಹೆಚ್ಚಾಗಿ ಐ ಹೇಟ್ ಯು ಅನ್ನೋ ಪದನೇ ನಂಗೆ ಹೆಚ್ಚಾಗಿ ಹೇಳ್ತಾ ಇದ್ದೀಯ. ಆದರೂ ನಾವೆಷ್ಟು ಜಗಳ ಆಡಿದ್ರು, ಬೇಜಾರಾದರೂ ನಾವು ಮತ್ತೆ ಮುಂಚೆ ಥರ ಒಂದಾಗಿ ಇರೋಣ. ಹ್ಯಾಪಿ ಬರ್ಡೇ ಸತ್ಯ. ಇನ್ನೂ ನನ್ನ ಜೊತೆ ಇದೇ ಥರ ಅಡ್ಜಸ್ಟ್ ಆಗ್ತಾ ಇರೋದಕ್ಕೆ ಥ್ಯಾಂಕ್ಸ್. ಏನು? ಏನಂದೆ? ನಾನು ಅಡ್ಜಸ್ಟ್ ಆಗ್ತಾ ಇದ್ದೀನಾ? ಏನ್ ಹೇಳ್ತಾ ಇದೀಯಾ ನೀನು? ಚೆನ್ನಾಗಿಲ್ವಾ? ಅಸಹ್ಯವಾಗಿದೆ. ಏನ್ ಚೆನ್ನಾಗಿರೋದು? ಸರಿ ಸರಿ, ಸಾರಿ. ಹೇಯ್, ಎಲ್ಲರೂ ನೋಡ್ತಾ ಇದ್ದಾರೆ. ನೋಡ್ಲಿ. ಐ ಲವ್ ಯು ಅರ್ಜುನ್. ಏನಿದು? ಇನ್ನೊಂದು ಗಿಫ್ಟ್. ಏನಿ ಸರ್ಪ್ರೈಸ್? ನಿಂಗ್ ಜಾಬ್ ಸಿಕ್ತಾ? ಎಸ್. ಕಾಂಗ್ರಾಟ್ಸ್ ಅರ್ಜುನ್. ನಾವಿನ್ ಮೇಲೆ ಜಗಳ ಆಡೋದು ಬೇಡ ಅರ್ಜುನ್. ನೀನು ಅನ್ಕೊಂಡ್ರೆ ಎಲ್ಲ ಸರೋಗುತ್ತೆ ಸತ್ಯ. ಅಂದ್ರೆ ನಾನು ಬೇಕಂತ ಜಗಳ ಮಾಡ್ತೀನಾ? ನಿನ್ ಜೊತೆ ಸರ್ವೈವ್ ಆಗೋದು ತುಂಬಾ ಕಷ್ಟ ಸತ್ಯ. ನಿನ್ ಸತ್ಯ ಅಲ್ಲ, ನೀನ್ ನಿಜವಾಗ್ಲೂ ಸತ್ಯಭಾಮೆ. ಹೌದು, ಈ ಸತ್ಯಭಾಮೆನ ಗೆಲ್ಲೋದು ತುಂಬಾ ಕಷ್ಟ. ಆ ಕೃಷ್ಣನೇ ಸತ್ಯಭಾಮೆ ಜೊತೆ ಸರ್ವೈವ್ ಆದ ಅಂದ್ರೆ
ನಾನು ಇನ್ಮೇಲೆ ನಿನ್ನ ಜೊತೆ ಸರ್ವೈವ್ ಆಗ್ತೀನಿ ಬಿಡು. ಫೈನಲಿ ಇವರಿಬ್ರು ಒಂದಾದ್ರು. ನನ್ಗಂತೂ ಬ್ರೇಕಪ್ ಆಗ್ತಾರೆ ಅನ್ಕೊಂಡೆ, ನೀವು ಹಾಗೆ ಅನ್ಕೊಂಡ್ರ? ಅದಕ್ಕೆ ಸುಮ್ಮನೆ ಅಂತಾರ, ಗಂಡ ಹೆಂಡತಿ ಮಧ್ಯೆ ಹೋಗ್ಬಾರ್ದು, ಲವರ್ಸ್ ಮಧ್ಯೆ ಜಗಳ ನಿಲ್ಲೋಲ್ಲ. ಇದೊಂದು ಇನ್ಫಿನಿಟಿ ಲವ್. ಚಾಕ್ಲೇಟ್ ಖಾಲಿ ಆಯ್ತು ಅರ್ಜುನ್. ಹೌದಾ? ನಡಿ ಹೋಗಿ ಹೊಸದು ತಗೊಳ್ಳೋಣ. ಚಾಕ್ಲೇಟು ಆಗೋಗಿದೆ, ಈ ಸ್ಟೋರಿನೂ ಆಗೋಗಿದೆ. ಮತ್ತೆ ಹೊಸ ಚಾಕ್ಲೇಟ್ ಬಂದಾಗ ಹೊಸ ಸ್ಟೋರಿ ಬಂದಾಗ ಮತ್ತೆ ಸಿಗೋಣ. ಬಾಯ್. ವೇಟ್, ಮತ್ತೆ ಹೊಸ ಸ್ಟೋರಿ ಬರ್ಬೇಕಂದ್ರೆ ಈ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬರ್ಬೇಕಲ್ವಾ? ನಿಮ್ಗೆ ಈ ಸ್ಟೋರಿ ತುಂಬಾ ಲೈಕ್ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದು ಸ್ವಲ್ಪ ಓವರೇ, ಬಟ್ ಯಾ, ಸೈನಿಂಗ್ ಆಫ್ ಚಾಕ್ಲೇಟ್. ಬಾಯ್.